ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ನಿಮ್ಮ ಒಂದು ಫೇವ್ರೇಟ್ ಯೂಟ್ಯೂಬರ್ ಯಾವುದಾದ್ರೂ ಒಂದು ವೀಡಿಯೋಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಹೋಗಿ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೇ ಮಾಡ್ತೀರಾ. ಬ್ರೋ ನಿಮ್ಮ ವೀಡಿಯೋಸ್ಗಳು ನಮಗೆ ತುಂಬ ಇಷ್ಟ, ಸೂಪರ್ ಆಗಿರುತ್ತೆ ನಿಮ್ಮ ವೀಡಿಯೋಸ್ಗಳು, ಫಸ್ಟ್ ವ್ಯೂ ಬ್ರೋ, ಅದು ಇದು ಅಂತ ಏನೇನೋ ತುಂಬ ಕಮೆಂಟ್ಸ್ಗಳನ್ನ ಮಾಡೇ ಮಾಡ್ತೀರಾ. ಯಾಕೆ ಅಂತಂದರೆ ಅವರ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿರುತ್ತೆ, ಅದಕ್ಕೋಸ್ಕರ ಖುಷಿಯಿಂದ ಕಮೆಂಟ್ ಮಾಡ್ತೀರಾ, ಮನ್ಸಾರೆ ಕಮೆಂಟ್ ಮಾಡ್ತೀರಾ. ಸೊ ಅಫ್ಕೋರ್ಸ್ ನನಗೂ ಕೂಡ ತುಂಬ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀರಾ ಬ್ರೋ, ನಿಮ್ಮ ವೀಡಿಯೋ ಸೂಪರ್ ಆಗಿರುತ್ತೆ, ನೋಡ್ತಾ ಇರ್ತೀವಿ ಡೈಲಿ, ಹಂಗೆ ಹಿಂಗೆ ಅಂದ್ಬಿಟ್ಟು ತುಂಬ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತೀರಾ. ನಾನು ಕೆಲವೊಂದು ಸಲ ರಿಪ್ಲೈಗಳನ್ನ ಕೊಟ್ಟಿರೋಕ್ಕಾಗಲ್ಲ, ಕೆಲವೊಂದು ಸಲ ರಿಪ್ಲೈ ಕೊಟ್ಟಿರೋಕ್ಕೆ ನನಗೆ ಕೊಡೋಕ್ಕೆ ಒಂದೊಂದ್ಸಲ ಟೈಮ್ ಆಗಿರಲ್ಲ. ಸೊ ಅಂಥ ಸಮಯದಲ್ಲೂ ಕೂಡ ನನಗೆ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ತುಂಬ ಜನ ಚೆನ್ನಾಗಿ ಮಾಡ್ತೀರಾ ಬ್ರೋ, ನೀವು ರಿಪ್ಲೈ ಕೊಟ್ಟಿಲ್ಲ ಅಂದರೂ ನಮಗೇನು ಬೇಜಾರಿಲ್ಲ ಅಂತ. ಸೊ ಏನು ನನ್ನ ಒಂದು ವ್ಯೂವರ್ಸ್ಗಳು ಏನು ಸಪೋರ್ಟ್ ಕೊಡಬೇಕು ಅದನ್ನು ನನಗೆ ಕೊಡ್ತಾ ಇದ್ದಾರೆ. ಸೊ ಆದ್ದರಿಂದ ಯಾರು ಏನೇ ಮಾಡಿದ್ರು ಕೂಡ ನಾವು ರೇಸಲ್ಲಿ ಗೆಲ್ತಾ ಇದೀವಿ. ರೇಸಲ್ಲಿ ನಂಬರ್ 1 ನಿಂತಿರೋದು ಯಾಕೆ ಅಂತಂದರೆ ನನ್ನ ಒಂದು ವ್ಯೂವರ್ಸ್ಗಳು ಏನು ಮಾಡಿದ್ರು ಕೂಡ ಡೈವರ್ಟ್ ಆಗ್ತಾಯಿಲ್ಲ. ಓಕೆ, ಯಾರು ಏನೇ ಮಾಡಿದ್ರು ಕೂಡ ಲಕ್ಕೇಶ್ ಸಪೋರ್ಟ್ ಮಾಡಬೇಕು, ಮಾಡ್ತೀವಿ ಅಷ್ಟೇ. ಸೊ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸೊ ಯೂಟ್ಯೂಬಲ್ಲಿ ನೀವು ಹಲವಾರು ರೀತಿ ಕಮೆಂಟ್ಸ್ಗಳನ್ನ ಮಾಡ್ಬೋದು, ಬಟ್ ಒಂದೊಂದು ರೀತಿ ನೀವು ಕಮೆಂಟ್ಸ್ಗಳನ್ನ ಮಾಡೋದಕ್ಕೆ ಹೋದರೆ ಡಿಫ್ರೆಂಟಾಗಿ ನೀವೇನಾದರೂ ಯೂಟ್ಯೂಬಲ್ಲಿ ಕಮೆಂಟ್ಸ್ಗಳನ್ನ ಮಾಡಿದ್ರೆ ನಿಮ್ಮೊಂದು ಚಾನಲ್ಗೆ ತೊಂದರೆ ಆಗುತ್ತೆ. ಸೊ ನೀವು ಯೂಟ್ಯೂಬಲ್ಲಿ ಯಾವ ರೀತಿ ಕಮೆಂಟ್ಸ್ಗಳನ್ನ ಮಾಡಬಾರ್ದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಏನೇನು ಕಮೆಂಟ್ಸ್ಗಳನ್ನ ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರದೆ ವಿಡಿಯೋದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ನನಗೆ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಕೆಲವೊಂದಷ್ಟು ಜನ ಸೂಪರ್ ಬ್ರೋ, ಫಸ್ಟ್ ವ್ಯೂ, ಅದು ಇದು ಅಂತ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಓಕೆನಾ? ಈ ಥರ ಕಮೆಂಟ್ಸ್ಗಳು ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ನೀವು ಇದನ್ನು ಬಿಟ್ಬಿಟ್ಟು ಇನ್ನೂ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡಿದ್ರೆ, ಯಾವ ಥರ ಅಂತಂದರೆ, ಇವಾಗ ಎಕ್ಸಾಂಪಲ್ ನೀವು ಮಾಡಿದ ಕಮೆಂಟ್ನೇ ಮತ್ತೆ ಮಾಡಿದ್ರೆ, ಇವಾಗ ಈಗ ಏನೋ ಒಂದು ಡೌಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಈಗ ಏನೋ ಮಾನಿಟೈಸೇಷನ್ ಮೇಲೆ ನಿಮ್ಗೆ ಏನೋ ಡೌಟು, ನನ್ನ ಚಾನಲ್ ನೀವು ಬಂದು ಕಮೆಂಟ್ ಮಾಡ್ತೀರಾ, ಒಂದು ಕಮೆಂಟ್ ಮಾಡ್ತೀರಾ, ನನಗೆ ಆ ಒಂದು ಕಮೆಂಟ್ ತಲುಪಿರುತ್ತೆ. ಖಂಡಿತವಾಗ್ಲೂ ನೀವೇನೇ ಕಮೆಂಟ್ ಮಾಡೋರು ಎಲ್ಲ ವಿಡಿಯೋಗಳಿಗೂ ಅದು ನಮ್ಗೆ ಬಂದು ತಲುಪಿರುತ್ತೆ, ನಾವೇನೋ ರಿಪ್ಲೈ ಮಾಡೋಕ್ಕಾಗಿರಲ್ಲ. ಅಂಥ ಸಮಯದಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಕಳಿಸಿದ ಮೆಸೇಜ್ನೇ ಕಮೆಂಟ್ನೇ ಮತ್ತೆ 4-5 ಸಲ ಕಳಿಸ್ಬಿಡ್ತಾರೆ, ಬ್ಯಾಕ್ ಟು ಬ್ಯಾಕ್. ಅವ್ರು ನೋಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಕಳಿಸ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಅದು ಸ್ಪ್ಯಾಮ್ ಆಗಿ ಐಡೆಂಟಿಫೈ ಆಗುತ್ತೆ ಯೂಟ್ಯೂಬಲ್ಲಿ. ಓಕೆನಾ? ಸೊ ಅವಾಗ ನಿಮ್ಮ ಒಂದು ಚಾನಲ್ಗೆ ತೊಂದರೆ ಆಗುತ್ತೆ. ಸೊ ಅದರಿಂದ ನೀವು ಏನೇ ಡೌಟ್ ಕೇಳಿದ್ರು ಕೂಡ ಒಂದೇ ಕಮೆಂಟ್ ಇರಲಿ. ಓಕೆನಾ? ಕಳಿಸಿರೋ ಕಮೆಂಟ್ನ ನೀವು ಮತ್ತೆ ಕಳಿಸ್ಬೇಡಿ. ನೀವು ಬ್ಯಾಕ್ ಟು ಬ್ಯಾಕ್ ಕಳಿಸಿದ್ರೆ ಅದು ಸ್ಪ್ಯಾಮ್ ಆಗಿ ಐಡೆಂಟಿಫೈ ಆಗುತ್ತೆ. ಸೊ ಈ ಒಂದು ತಪ್ಪನ್ನ ದಯವಿಟ್ಟು ಕೂಡ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಕಣ್ರಪ್ಪ. ಸೊ ರಿಕ್ವೆಸ್ಟ್ ಮಾಡ್ತೀನಿ. ಇದು ಮೊದಲನೇ ತಪ್ಪು, ತುಂಬ ಜನ ತಪ್ಪು ಮಾಡುವಂಥದ್ದು. ಈ ಥರ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಎರಡನೇ ತಪ್ಪು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಈ ನಾನು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ಒಂದು ಕಮೆಂಟ್ಸ್ಗಳು ಮಾಡಿರ್ತಾರೆ ನನ್ನ ಒಂದು ವೀಡಿಯೋಸ್ಗಳಿಗೆ. ಆ ಕಮೆಂಟ್ಸ್ ಮಾಡಿರೋರಿಗೆ ನೀವು ಕೆಲವೊಂದಷ್ಟು ಜನ ರಿಪ್ಲೈ ಮಾಡ್ತೀರಾ. ಓಕೆ, ಒಳ್ಳೆಯದು, ರಿಪ್ಲೈ ಮಾಡಿ. ಆದರೆ ಯಾವ ಥರ ರಿಪ್ಲೈ ಇರಬೇಕು ಅಂತಂದರೆ, ನೀವೇನೋ ಡೌಟ್ ಕೇಳೋದು ಆ ಥರ ಏನಾದ್ರು ಕೇಳ್ಕೊಂಡು, ಅಥವಾ ಅವ್ರು ಡೌಟ್ ಕೇಳಿರೋದಕ್ಕೆ ನೀವು ಉತ್ತರ ಏನೋ ಕೊಟ್ಕೊಂಡು ಇರ್ಬೋದು. ಆದರೆ ನೀವೇನಾದರೂ ಅಲ್ಲಿ ಅವ್ರು ನನಗೆ ಕಮೆಂಟ್ ಮಾಡಿರ್ತಾರಲ್ಲ, ಅವ್ರಿಗೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ ವೀಡಿಯೋಸ್ಗಳನ್ನ ನೋಡಿ ಅಂತಂದ್ಬಿಟ್ಟು ನೀವೇನಾದರೂ ಲಿಂಕ್ಗಳನ್ನ ಕೊಟ್ಟರೆ ನಿಮ್ಮ ಒಂದು ಚಾನಲ್ಗೆ ತುಂಬ ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ ಅದನ್ನೂ ಕೂಡ, ಆ ಥರ ಕಮೆಂಟ್ಸ್ಗಳನ್ನೂ ಕೂಡ ಯೂಟ್ಯೂಬರು ಸ್ಪ್ಯಾಮ್ ಅಂತ ಐಡೆಂಟಿಫೈ ಮಾಡ್ತಾರೆ. ಓಕೆನಾ? ಸೊ ಅದರಿಂದ ಈ ಒಂದು ತಪ್ಪನ್ನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದನ್ನು ಕೂಡ ತುಂಬ ಜನ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಮೂರನೇ ತಪ್ಪು ಏನಾಗಿದೆ ಅಂತಂದರೆ, ಮೊದಲೆಲ್ಲ ನಾವು ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ನಮ್ಮ ಒಂದು ಚಾನಲ್ ಹೆಸರು ಹಾಕೋಬೋದಿತ್ತು. ಆ ಹ್ಯಾಶ್ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಚಾನಲ್ ವೀಡಿಯೋಸ್ಗಳು ಓಪನ್ ಆಗ್ತಿತ್ತು. ಬಟ್ ಇವಾಗ ಅದನ್ನು ಕೂಡ ಸ್ಪ್ಯಾಮ್ ಆಗಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಯೂಟ್ಯೂಬರು. ಯಾಕೆ ಅಂತಂದರೆ, ನಾನು ಇವಾಗ ಅಬ್ಸರ್ವ್ ಮಾಡಿದೆ, ತುಂಬ ಜನ ಕಮೆಂಟ್ಸ್ಗಳು ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಯಾರು ಅವರೊಂದು ಚಾನಲ್ ಹೆಸರು ಹಾಕಿರೋದು, ಆ ಕಮೆಂಟ್ಸ್ಗಳೆಲ್ಲ ನನಗೆ ಲೈಕ್ಲಿ ಸ್ಪ್ಯಾಮಲ್ಲಿ ಬಂದಿದೆ. ಓಕೆನಾ? ಆ ಲೈಕ್ಲಿ ಸ್ಪ್ಯಾಮಲ್ಲಿ ಬಂದಿರೋ ಅಂಥ ಕಮೆಂಟ್ಸ್ಗಳನ್ನ ನಾನು ಆದಷ್ಟು ಕೆಲವೊಂದಷ್ಟು ಡಿಲೀಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ, ನಾವು ಅದನ್ನು ಅಪ್ರೂವ್ ಮಾಡಿದ್ರೆ ನಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಪ್ಯಾಮ್ನ ನಾವು ಅಪ್ರೂವ್ ಮಾಡಿರೋ ಥರ ಆಗುತ್ತೆ. ಸೊ ಅದರಿಂದ ನಾವು ಅಪ್ರೂವ್ ಮಾಡೋಂಗಿಲ್ಲ. ಸೊ ಡಿಲೀಟ್ ಮಾಡಿದ್ದೀನಿ. ಸೊ ನಂತರ ನೀವೇನಾದರೂ ನನ್ನ ವೀಡಿಯೋಸ್ಗಳು ಕಮೆಂಟ್ ಮಾಡ್ತಿರಲ್ಲ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು, ಅದೇ ರೀತಿ ನೀವೇನಾದರೂ ಬೇರೆ ಕ್ರಿಯೇಟರ್ಸ್ಗಳಿಗೆ ಏನಾದರೂ ಕಮೆಂಟ್ ಮಾಡಿದರೆ ದಯವಿಟ್ಟು ಡಿಲೀಟ್ ಮಾಡಿಬಿಡಿ. ಯಾಕೆ ಅಂತಂದರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ಓಕೆನಾ? ಅವ್ರೇನಾದರೂ ಅಲ್ಲಿ ಸಿಸ್ಟಮಲ್ಲಿ ಅವರು ಲೈಕ್ಲಿ ಸ್ಪ್ಯಾಮ್ ಅಂತ ಐಡೆಂಟಿಫೈ ಮಾಡಿ ಯೂಟ್ಯೂಬರ್ಗೆ ರಿಪೋರ್ಟ್ ಮಾಡಿಬಿಟ್ರೆ ನಿಮ್ಮ ಒಂದು ಚಾನಲ್ಗೆ ತುಂಬ ಹೊಡೆತ ಬೀಳುತ್ತೆ. ಓಕೆನಾ? ನಾನು ಯಾರಿಗೂ ಕೂಡ ರಿಪೋರ್ಟ್ ಮಾಡಿಲ್ಲ. ಸೊ ಇನ್ನು ಮುಂದೆ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಅದಕ್ಕೋಸ್ಕರ ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಕಮೆಂಟ್ಸ್ಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅದು ಕೂಡ ಸ್ಪ್ಯಾಮಲ್ಲಿ ಬರ್ತದೆ. ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಆದಷ್ಟು ತುಂಬ ಜನ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದೀರಾ, ಬಟ್ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಮಾಡ್ದಂಗೆ ಬೇರೆಯವ್ರು ಮಾಡ್ಬಿಟ್ಟಿರೋ, ಹುಷಾರು. ಕೆಲವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅವರು ಕೆಲವೊಂದಷ್ಟು ಜನ ರಿಪೋರ್ಟೇ ಮಾಡಿಬಿಡ್ತಾರೆ. ಹುಷಾರಾಗಿರಪ್ಪ, ಅದನ್ನು ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆಂದರೆ ಮುಂಚೆ ಇದೆಲ್ಲ ಇರಲಿಲ್ಲ, ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ನೀವು ಏನು ಬೇಕಾದ್ರೂ ಕಮೆಂಟ್ ಮಾಡ್ಬೋದಿತ್ತು. ಬಟ್ ಇವಾಗ ಅದನ್ನು ಕೂಡ ಯೂಟ್ಯೂಬರ್ ಇದು ಮಾಡಿಬಿಟ್ಟಿದ್ದಾರೆ.
ಸೊ ಬಿಟ್ಟಾಕಿ ಹೋಗಲಿ, ಅದು ಒಂದು ಫ್ಯೂಚರ್ ಹೋಯ್ತು, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಇನ್ನೊಂದು ಏನು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ರೆಫರಲ್ ಕೋಡ್ನ ಹಾಕ್ತಾ ಇರ್ತೀರಾ. ಇವಾಗ ಎಕ್ಸಾಂಪಲ್ ನಾನು ಯಾವುದೋ ಒಂದು ಡ್ರೀಮ್ 11 ವೀಡಿಯೋ ಮಾಡಿದ್ದೀನಿ ಅಂತಂದರೆ ಆ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಅವರ ಒಂದು ರೆಫರಲ್ ಕೋಡ್ ಹಾಕ್ತಾ ಇರ್ತಾರೆ. ಯಾಕೆಂದರೆ ನನ್ನ ಒಂದು ವ್ಯೂವರ್ಸ್ಗಳು ನೋಡಿದಾಗ ಆ ಒಂದು ರೆಫರಲ್ ಕೋಡಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಅವ್ರ ಉದ್ದೇಶ ಆಗಿರುತ್ತೆ. ಬಟ್ ಅದನ್ನು ಕೂಡ ಯೂಟ್ಯೂಬರು ಸ್ಪ್ಯಾಮ್ ಆಗಿ ಐಡೆಂಟಿಫೈ ಮಾಡ್ತಿದ್ದಾರೆ. ಸೊ ಇನ್ನು ಮುಂದೆ ನೀವು ಕಮೆಂಟ್ ಬಾಕ್ಸಲ್ಲಿ ಯಾವುದೇ ರೀತಿ ಒಂದು ರೆಫರಲ್ ಕೋಡ್ನ ಹಾಕೋಂಗಿಲ್ಲ. ಬರೀ ಡ್ರೀಮ್ 11 ಅಂತಲ್ಲ, ಯಾವುದೇ ಆಗ್ಬೋದು, ಅಲೆ ಆ್ಯಪ್ ಆಗ್ಬೋದು, ಯಾವುದೋ ಒಂದು ಆ್ಯಪ್, ಯಾವ ಒಂದು ಆ್ಯಪ್ದು ಕೂಡ ನೀವು ಒಂದು ರೆಫರಲ್ ಕೋಡ್ನ ನೀವು ಹಾಕೋಂಗಿಲ್ಲ. ಅದನ್ನು ಸ್ಪ್ಯಾಮ್ ಆಗಿ ಐಡೆಂಟಿಫೈ ಮಾಡ್ತಾರೆ. ಓಕೆ, ಸೊ ಇನ್ನೊಂದು ತಪ್ಪು ತುಂಬ ಜನ ಏನು ಮಾಡ್ತಾರೆ ಅಂತಾರೆ, ಕಮೆಂಟ್ ಬಾಕ್ಸಲ್ಲಿ ಕೆಲವೊಂದಿಷ್ಟು ಲಿಂಕ್ಸ್ಗಳನ್ನ ಹಾಕ್ಬಿಡ್ತಾರೆ. ಅವರ ಒಂದು ಯೂಟ್ಯೂಬ್ ವೀಡಿಯೋಸ್ ಲಿಂಕ್ಸ್ಗಳು, ಆಮೇಲೆ ಅವರ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ಗಳು, ಇದನ್ನು ಕೂಡ ಹಾಕೋಂಗಿಲ್ಲ. ಆಮೇಲೆ ಬೇರೆ ಬೇರೆ ವೆಬ್ಸೈಟ್ ಲಿಂಕೆಲ್ಲ ಹಾಕೋಂಗಿಲ್ಲ. ಫಿಶಿಂಗ್ ಆಗುವಂಥ ವೆಬ್ಸೈಟ್ ಲಿಂಕೆಲ್ಲ ಹಾಕಿದ್ರೆ ಅದನ್ನು ಕೂಡ ಸ್ಪ್ಯಾಮ್ ಅಂತ ಐಡೆಂಟಿಫೈ ಮಾಡ್ತಾರೆ. ಆಮೇಲೆ ಕಮೆಂಟ್ಸ್ಗಳು, ಹೇ ಗಾಯ್ಸ್ ಚೆಕ್ಔಟ್ ಮೈ ಚಾನಲ್ ಹಂಗೆ ಹಿಂಗೆ ಅಂದ್ಬಿಟ್ಟು ಕಮೆಂಟ್ಸ್ಗಳು ಮಾಡೋದಾರ, ಸೊ ಅದನ್ನು ಕೂಡ ಮಾಡೋಂಗಿಲ್ಲ. ಆಮೇಲೆ ಸಬ್ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಮಾಡೋಂಗಿಲ್ಲ. ನಾನು ಮುಂಚೆನೇ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಇದನ್ನು ಕೂಡ ಮಾಡೋಂಗಿಲ್ಲ. ಆಮೇಲೆ ನನಗಿಷ್ಟು ಕ್ಯಾಶ್ ಬೋನಸ್ ಸಿಕ್ತು, ಇಲ್ಲಿ ಕ್ಲಿಕ್ ಮಾಡಿ ಈ ಲಿಂಕ್ ಮೇಲೆ ಅಂದ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡೋಂಗಿಲ್ಲ. ಅದನ್ನು ಕೂಡ ಸ್ಪ್ಯಾಮ್ ಆಗಿ ಐಡೆಂಟಿಫೈ ಮಾಡ್ತಾರೆ. ಸೊ ಈ ಥರ ನೀವು ತುಂಬ ಏನಾದರೂ ಕಮೆಂಟ್ಸ್ಗಳನ್ನ ಮಾಡ್ತೀರಾ, ಏನೋ ಒಂದು ಲಿಂಕ್ ಹಾಕ್ತೀರಾ, ಬ್ಯಾಕ್ ಟು ಬ್ಯಾಕ್ ಕಳಿಸಿದ ಮೆಸೇಜ್ನ ಕಳಿಸ್ತೀರಾ, ಅದು ಇದು ಅಂತಂದರೆ ಸ್ಪ್ಯಾಮ್ ಆಗಿ ಐಡೆಂಟಿಫೈ ಆಗುತ್ತೆ. ಸೊ ಹುಷಾರಾಗಿರಪ್ಪ. ಯಾಕೆ ಅಂತಂದರೆ ಎಲ್ಲ ನಿಂತಿರೋದು ಕ್ರಿಯೇಟರ್ಸ್ಗಳ ಮೇಲೆ. ಕ್ರಿಯೇಟರ್ಸ್ಗಳು ಏನಾದರೂ ರಿಪೋರ್ಟ್ ಮಾಡಿಬಿಟ್ರೆ ನಿಮ್ಮೊಂದು ಚಾನಲ್ ಹೊಡ್ತಾ ಬಿದ್ದುಬಿಡುತ್ತೆ. ಓಕೆನಾ, ನಾನು ಯಾರಿಗೂ ನಾನು ಇದು ಮಾಡೋಕ್ಕೋಗಿಲ್ಲ, ರಿಪೋರ್ಟ್ ಮಾಡೋಕ್ಕೋಗಿಲ್ಲ, ಮಾಡೋದು ಇಲ್ಲ. ಬಟ್ ಹಂಗೆ ಅಂದ್ಬಿಟ್ಟು ನೀವು ಅಡ್ವಾಂಟೇಜ್ ತಗೋಬೇಡಿ. ಮಾಡೋದು ಇಲ್ಲ ಅಂದ್ಬಿಟ್ಟು ನೀವು ಕಮೆಂಟ್ಸ್ ಮಾಡ್ತಿದ್ರೆ ಇಲ್ಲಿ ನಾನು ಏನು ಮಾಡೋಕ್ಕಾಯ್ತದೆ, ಡಿಲೀಟ್ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಹುಷಾರಾಗಿರಪ್ಪ, ಸೇಫ್ ಆಗಿರಿ ಅಷ್ಟೇ, ಇನ್ನೇನಿಲ್ಲ. ಆದಷ್ಟು ಆ ಥರ ಕಮೆಂಟ್ಸ್ಗಳನ್ನ ಮಾಡೋಕ್ಕೋಗ್ಬಿಡಿ. ಏನೇ ಒಂದು ಕಮೆಂಟ್ಸ್ ಇದ್ದರೂ ಹೆಲ್ತಿಯಾಗಿ ಮಾಡಿ. ಈಗ ಯಾವ ಥರ ಮಾಡಿ ಗೊತ್ತಾ, ಇವಾಗ ನಿಮ್ಮ ಚಾನಲ್ ಯಾರು ವಿಸಿಟ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ. ಅಫ್ಕೋರ್ಸ್ ನನ್ನ ಒಂದು ಕಮೆಂಟ್ ಮಾಡಿರೋರು ಯಾರು ವಿಸಿಟ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಅದು ಆಸೆ ಇರುತ್ತೆ. ಯಾವ ಥರ ಮಾಡಿ ಅಂತಂದರೆ, ಜಸ್ಟ್ ಇವಾಗ ನಾನು ಕಮೆಂಟ್ಸಲ್ಲಿ ಏನೋ ಒಂದು ಕ್ವಶನ್ ಕೇಳಿರ್ತಾರೆ ಅಂತ ಅಂದ್ಕೊಳ್ಳಿ, ನಾನು ಅದಕ್ಕೆ ರಿಪ್ಲೈ ಕೊಟ್ಟಿರೋಕ್ಕಾಗಲ್ಲ. ಆ ರಿಪ್ಲೈಗೆ ನೀವು ಉತ್ತರ ಕೊಟ್ಬಿಟ್ರೆ, ಕಮೆಂಟ್ ಬಾಕ್ಸಲ್ಲಿ ಅವ್ರಿಗೆ ರಿಪ್ಲೈ ಕೊಟ್ಬಿಟ್ರೆ, ಅವಾಗ ಅವ್ರು ಖುಷಿ ಆಗ್ಬಿಟ್ಟು ನಿಮ್ಮ ಚಾನಲ್ ಚೆಕ್ ಮಾಡ್ತಾರೆ. ಅಲ್ಲಿಗೆ ನಿಮ್ಮ ಚಾನಲ್ ಬಂದು ಅವ್ರು ಸಬ್ಸ್ಕ್ರೈಬ್ ಆಗೇ ಆಯ್ತಾರೆ ಅಲ್ವಾ. ಒಂದು 90% ಚಾನ್ಸಸ್ಗಳಿರುತ್ತೆ ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ಗಳು. ಸೊ ಅದರಿಂದ ಆ ಥರ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡ್ಕೊಳ್ಳಿ ಇಂಡೈರೆಕ್ಟಾಗಿ. ಸೊ ನೀವು ಡೈರೆಕ್ಟಾಗಿ ಹೋದರೆ ಯೂಟ್ಯೂಬರ್ ಹಿಡಿದಾಗ್ತಾರೆ. ಓಕೆನಾ. ಸೊ ಇದೊಂದು ಟ್ರಿಕ್ನು ಕೂಡ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹುಷಾರಾಗಿರಿ, ಸೇಫ್ ಆಗಿರಿ ಅಷ್ಟೇ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.